ನಿಂಗೂ ಸಹಾಯ ಆಗುತ್ತೆ ಅಲ್ವಾ? ಡಿಪಾರ್ಟ್ಮೆಂಟಲ್ಲಿ ಇರೋರೊಬ್ರು ಕೊಲೆ ಆಗಿದೆ ಅಂತಂದರೆ ಇಟ್ಸ್ ಎ ಶೇಮ್ ಆನ್ ಅವರ್ ಪಾರ್ಟ್. ಯು ಶುಡ್ ಫೈಂಡ್ ಔಟ್ ದ ಕಲ್ಪ್ರಿಟ್. ಥ್ಯಾಂಕ್ ಯು ಅಮ್ಮ. ಬ್ರೇಸ್ಲೆಟ್ ಯಾರ್ದು ಅಂತ ಕೇಳ್ತಿದ್ರಲ್ಲ, ಇಲ್ಲಿ ನೋಡಿ. ಇದನ್ನ ಭಾವ ನಿಶ್ಚಿತಾರ್ಥದ ದಿನ ಹಾಕಿದ್ರು. ನಿಮ್ಮ ಹತ್ರ ಇರೋ ಬ್ರೇಸ್ಲೆಟ್ ಅವ್ರದ್ದೇ ತಾನೆ? ನಿನ್ನ ಎಂಗೇಜ್ಮೆಂಟ್ ಆಲ್ಬಮು. ನಿನ್ನ ಎಂಗೇಜ್ಮೆಂಟ್ಗೆ ಬರೋದಕ್ಕಾಗಲಿಲ್ಲ. ತುಂಬ ಚೆನ್ನಾಗಾಯ್ತಂತೆ. ಮೂರ್ತಿ ಅಂಕಲು ಮಧುರ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀನು ಅವ್ರಿಗೆ ಎಂಗೇಜ್ಮೆಂಟಿಗೆ ತಂದ್ಕೊಟ್ಟಿದ್ದ ಡ್ರೆಸ್ಸು ತುಂಬ ಚೆನ್ನಾಗಿತ್ತು ಅಂತ. ಮಧುರ ಅಂತೂ ಯಾವಾಗಲೂ ನಿಂದೇ ಮಾತು. ಭಾವ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಗೊತ್ತಾ ಅಂತ. ಮೇಘನಾಥ್ಗೇನು ತುಂಬ ಚೆನ್ನಾಗಿ ಕಾಣ್ತಿದ್ರಂತೆ. ನಿಮ್ಮಿಬ್ರು ಕಾಂಬಿನೇಷನ್ನು ಸೂಪರ್ ಅಣ್ಣ. ಐ ಮಿಸ್ಡ್ ಇಟ್. ಅದಕ್ಕೆ ಈ ಆಲ್ಬಮ್ ನೋಡ್ತಾ ಇದ್ದೆ. ನೀನಂತೂ ಸೂಪರಾಗಿ ಕಾಣ್ತಿದ್ಯಾ ಅಣ್ಣ. ಅದಕ್ಕೆ ಕೂಡ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಇಲ್ಲಿ ನೋಡಿಲಿ, ಇಲ್ಲಿ ಈ ಫೋಟೋ ನೋಡು. 11 ಗಂಟೆಗೆ ಮುಹೂರ್ತ ಇದೆ. 10:15ಗೆ ನಿನ್ನ ಕೈಗೆ ಕೋಳ ತೋರಿಸಿ ನಾರಾಯಣಪಟ್ಟಣದ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಕುಮಾರೇ ಅಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ. ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್